ರಾಜಣ್ಣ ಸಾಲದ ವಿಚಾರವಾಗಿ ಮಾತನಾಡಲು ಬಂದಿದ್ರು. ರಾಜಣ್ಣ ಜೊತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಸಚಿವ ರಾಜಣ್ಣ ಭೇಟಿಯ ಬಳಿಕ ಮುತ್ತ ಹನುಮೇಗೌಡ ಅವರು ನೀಡಿದಂತಹ ಹೇಳಿಕೆ ಇದೆ. ರಾಜಣ್ಣ ಅವರ ಜೊತೆ ಮಾತುಕತೆ ನಡೆಸಿದ್ದೇನೆ, ಆದರೆ ಅವರು ಸಾಲದ ವಿಚಾರವಾಗಿ ಮಾತನಾಡೋದಕ್ಕೆ ಬಂದಿದ್ರಷ್ಟೇ. ರಾಜಕೀಯ ಚರ್ಚೆ ಈ ಸಂದರ್ಭದಲ್ಲಿ ಆಗಿಲ್ಲ. ಸಚಿವ ರಾಜಣ್ಣ ಭೇಟಿಯ ನಂತರ ಮುತ್ತ ಹನುಮೇಗೌಡ ಅವರು ಕೊಟ್ಟಂತಹ ಸ್ಪಷ್ಟನೆ. ಮುದ್ದ ಹನುಮೇಗೌಡ ಮತ್ತೆ ಕಾಂಗ್ರೆಸ್ ಸೇರ್ತಾರಾ, ಸ್ಪರ್ಧೆಯನ್ನ ಮಾಡ್ತಾರಾ ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಇದರ ನಡುವೆ KN ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ನ ಬಳಿಕ ಸ್ವತಃ ಮುದ್ದ ಹನುಮೇಗೌಡ ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ರು? ನಾನಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ಇರ್ತೀನಲ್ಲ, ನಮ್ಮ ಸ್ನೇಹಿತರದೊಬ್ಬರದ್ದು ಒಂದಿಷ್ಟು ಸಾಲಕ್ಕೆ ಕೇಳ್ಕೊಂಡಿದ್ದೆ. ಒಂದೆರಡು ಸರಿ ಒಂದಿಷ್ಟು ಭಾಳ ದೊಡ್ಡ ಮಟ್ಟ ಸಾಲ ಬೇಕು ಅಂತ. ಅವರು ಒಂದು 2 ಸರಿ ಹೇಳಿದ್ದೆ, ಆಯಿತು ಮಾಡೋಣ ಅಂತ ಅಂದರು. ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಇಲ್ಲಿದ್ದಾರೆ ಅಂತ ಅಂದರು. ಹಂಗೆ ಹೋಗಿ ಸುಮ್ಮನೆ ರಿಕ್ವೆಸ್ಟ್ ಮಾಡಕ್ಕೆ ಬಂದೆ ಅಷ್ಟೇ. ಇಲ್ಲ, ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ. ಅವ್ರು ಮಿನಿಸ್ಟ್ರು, ಸಹಕಾರ ಸಚಿವರಲ್ಲ, ಅದು ಆ ಸಾಲದ ವಿಚಾರಕ್ಕೆ ಬಂದು ಮಾತಾಡೋದು. ಪಾಲಿಟಿಕ್ಸ್ ಏನು ನಾನು ಯಾಕೆಂದರೆ ಇವತ್ತು ಅವರು ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು. ನಾನು ಬಂದಿದ್ದು ಅವ್ರ ಸಹಕಾರದ ಇಲಾಖೆದು ಒಂದು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದು. ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಬೇಡ. ಇಲ್ಲ, ಅವ್ರೇನೋ ಬಂದಿದ್ರು ಕಾಣಿಸುತ್ತೆ, ಗೊತ್ತಿಲ್ಲ. ಅವ್ರೇನೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅದೇನು ಅಂತ. ನಾನು ಇನ್ಸಿಡೆಂಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, KN ರಾಜಣ್ಣ ಹಾಗೂ ಮುದ್ದ ಹನುಮೇಗೌಡ ಅವರ ಭೇಟಿ ಸಾಕಷ್ಟು ಚರ್ಚೆನ ಹುಟ್ಟಾಕ್ತಾ ಇದೆ. ಹಾಗಾದರೆ ಮುದ್ದ ಹನುಮೇಗೌಡ ಮತ್ತೆ ಕಾಂಗ್ರೆಸ್ನ ಸೇರ್ಪಡೆ ಆಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನಿಜಕ್ಕೂ ಆ ಭೇಟಿಯ ಸಂದರ್ಭದಲ್ಲಿ ಆದಂತಹ ಚರ್ಚೆ ಏನು? ವೀಣಾ, ಈಗ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಪರಮೇಶ್ವರ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಆದರೆ ಅವರು ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KPCC ಅಧ್ಯಕ್ಷರು ಅವರನ್ನು ಪಕ್ಷ ಸೇರ್ಪಡೆ ಮಾಡಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಕಾರಣ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಲಿ ಸಂಸದರಾಗಿದ್ದಂಥ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸಲಾಯಿತು. ಆ ಸಂದರ್ಭದಲ್ಲಿ ನನಗೆ ಟಿಕೆಟ್ ತಪ್ಪಲಿಕ್ಕೆ DK ಶಿವಕುಮಾರ್ ಅವರೇ ಕಾರಣ ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿ ಪಕ್ಷ ತ್ಯಜಿಸಿದ್ರು. ಆದರೆ BJPಯಲ್ಲಿ ಸ್ಪಷ್ಟ ಸ್ಥಾನಮಾನಗಳು ಕೂಡ ಮುದ್ದ ಹನುಮೇಗೌಡರಿಗೆ ಸಿಕ್ಕಲಿಲ್ಲ. ಯಾಕಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಣಿಗಲ್ನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಬಯಸಿದ್ರು. ಅಲ್ಲಿಯೂ ಕೂಡ BJPಯಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ BJP ಮತ್ತು JDS ಮೈತ್ರಿ ಆಗಿರುವ ಕಾರಣಕ್ಕಾಗಿ ಮುದ್ದ ಹನುಮೇಗೌಡರಿಗೆ ತುಮಕೂರಿನಿಂದಲೂ ಕೂಡ BJP ಟಿಕೆಟ್ ಸಿಗೋದು ಬಹುತೇಕ ಅನುಮಾನ. ಸೊ ಹಾಗಾಗಿನೇ ಅವರು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನ ಒಳಗೆ ಅವರನ್ನು ಸೇರಿಸ್ಕೊಳ್ಬೇಕೋ ಬೇಡೋ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಇದರ ನಡುವೆ ಇವತ್ತು ಬೆಳಗ್ಗೆ ಸಚಿವ ರಾಜಣ್ಣ ಅವರನ್ನು ಮುದ್ದ ಹನುಮೇಗೌಡರು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ರಾಜಣ್ಣ ಕೂಡ ಮಾತನಾಡಿದರು. ಪಕ್ಷ ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆದಿದ್ದಾವೆ. ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತುಮಕೂರಿನಲ್ಲಿ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಭ್ಯರ್ಥಿಯ ಕೊರತೆ ಅಂತೂ ನಿಶ್ಚಿತವಾಗಿಯೂ ಇದ್ದೇ ಇದೆ. ಇಷ್ಟು ದಿನ ರಾಜಣ್ಣ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈಗ ಅದರಿಂದ ಹಿಂದೆ ಸರಿದಿದ್ದಾರೆ. ಮುದ್ದ ಹನುಮೇಗೌಡರು ಬಂದರೆ ಅವರೇ ಅಭ್ಯರ್ಥಿ ಆಗ್ತಾರೋ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮುದ್ದ ಹನುಮೇಗೌಡರು ಹಾಲಿ ಸಂಸದರಾಗಿರುವಂಥವರು ಕಾಂಗ್ರೆಸ್ಗೆ ಬಂದರೆ ಒಂದು ಪ್ರಬಲ ಕ್ಯಾಂಡಿಡೇಟ್ ಅಂತೂ ಆಗ್ತಾರೆ. ಅದರ ಜೊತೆಗೆ ಅಲ್ಲಿ ಮೈತ್ರಿ ಆಗಿರುವ ಕಾರಣಕ್ಕಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದರೆ ಮುದ್ದ ಹನುಮೇಗೌಡರ ಥರದ ಒಂದು ಕ್ಯಾಂಡಿಡೇಟ್ನ ಅಗತ್ಯತೆ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಹಾಗಾಗಿ ಮುದ್ದ ಹನುಮೇಗೌಡರ ಸೇರ್ಪಡೆಗೆ ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇವರು ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ತುಮಕೂರಿನವರೇ ಆದಂಥ ಜಯಚಂದ್ರ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸ್ವತಃ KPCC ಅಧ್ಯಕ್ಷರು DCM ಆಗಿರುವಂಥ DK ಶಿವಕುಮಾರ್ ಅವರು ಕೂಡ ಮುದ್ದ ಹನುಮೇಗೌಡರ ಸೇರ್ಪಡೆಗೆ ಯಾವುದೇ ರೀತಿಯಾದಂತಹ ಒಲವು ತೋರಿಸ್ತಾ ಇಲ್ಲ. ಜೊತೆಗೆ ಅವರು ಪಕ್ಷದ ಹೈಕಮಾಂಡ್ಗೂ ಟೀಕೆ ಮಾಡಿದ್ರು, ಅಧ್ಯಕ್ಷರಿಗೂ ಟೀಕೆ ಮಾಡಿದ್ರು. ಹಾಗಾಗಿ ಈ ಟೀಕೆಗಳನ್ನು ಸಹಿಸಿಕೊಂಡು ಪಕ್ಷ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ರೆಡಿ ಇಲ್ಲ. ಆದರೆ DK ಶಿವಕುಮಾರ್ ವಿರೋಧಿ ಬಣದಲ್ಲೇ ಗುರುತಿಸಿಕೊಂಡಿರುವಂಥ ರಾಜಣ್ಣ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯವರು ಆಪ್ತರಾಗಿರುವಂಥವ್ರು. ಹಾಗಾಗಿ ಅವರನ್ನು ಕರೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಗೊಂದಲದ ಸಂದರ್ಭದಲ್ಲಿ
ಪಕ್ಷ ಸೇರ್ಪಡೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ಸೇರ್ಪಡೆ ಆದರೂ ಕೂಡ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ವಿಚಾರಗಳಿದೆಯಲ್ಲ, ಇದಕ್ಕೆ ಮುಂದೆ ಆಗುವಂತಹ ರಾಜಕೀಯ ಬೆಳವಣಿಗೆಗಳೇ ಉತ್ತರ ಕೊಡಬೇಕಾಗತ್ತೆ. ಆದರೆ ತುಮಕೂರಿಗೆ ಮುದ್ದಹನುಮೇಗೌಡರ ರೀತಿಯಾದಂತಹ ಒಂದು ಕ್ಯಾಂಡಿಡೇಟ್ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಅಗತ್ಯತೆ ಅಂತೂ ಇದ್ದೇ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.